ಎಸ್ ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಕೆ ಆರ್ ಟ್ಯುಟೋರಿಯಲ್ಸ್ಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಮುಂಬರುವಂಥ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂಥ ಪರೀಕ್ಷಾ ತಯಾರಿಯನ್ನು ತಾವೆಲ್ಲರೂ ಕೂಡ ಈಗ ಮಾಡ್ತಾ ಇದ್ದೀರಾ. ಸೊ ಈ ದೃಷ್ಟಿಯಿಂದ ಒಂದಿಷ್ಟು ನಿಮಗೆ ಪೇಪರ್ 1ಗೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ 100 ಅಂಕಗಳನ್ನ ಕೇಳ್ತಾರೆ. ಪೇಪರ್ 2ಗೆ ಸಂಬಂಧಪಟ್ಟಂತೆ 150 ಅಂಕಗಳು, ಪೇಪರ್ 1ಗೆ 150 ಅಂಕಗಳು, ಪೇಪರ್ 2ಗೂ ಕೂಡ 150 ಅಂಕಗಳು, ಹಾಗೆ ಪೇಪರ್ 3ಗೆ ಸಂಬಂಧಪಟ್ಟಂಥ 100 ಅಂಕಗಳು ತಮಗೆಲ್ಲ ಗೊತ್ತಿರುವಂಥ ವಿಷಯ. ಸೊ ಈಗ ಈ ಒಂದು ಪ್ರಮುಖವಾದಂಥ ಎಕ್ಸಾಮ್ಗೆ ನಮ್ಮ ಬಳಿ ಇರಲೇಬೇಕಾದಂಥ ಪುಸ್ತಕಗಳು ಯಾವುದು, ಬೆಸ್ಟ್ ರೆಫರೆನ್ಸ್ ಬುಕ್ಸ್ ಯಾವುದು, ವಿಷಯವಾರು ನಿಮ್ಗೆಲ್ಲವನ್ನು ಕೂಡ ಹೇಳ್ತಾ ಹೋಗ್ತೀನಿ. ಹೊಸ ಪಠ್ಯಕ್ರಮಕ್ಕೆ ಅನುಗುಣವಾಗಿ ಏನೆಲ್ಲ ಆ್ಯಡ್ ಮಾಡಿದರೆ ಅದಕ್ಕೆ ಅನುಗುಣವಾಗಿ ಸೊ ನೀವು ಯಾವುದನ್ನು ಓದಿದ್ರೆ ಹೆಚ್ಚು ಅಂಕಗಳನ್ನ ಗಳಿಸುವಂಥ ದೃಷ್ಟಿಯಲ್ಲಿ ತುಂಬ ಆ ಒಂದು ಪುಸ್ತಕಗಳು ನಮಗೆ ಹೆಲ್ಪ್ ಆಗುತ್ತೆ. ಅವೆಲ್ಲವನ್ನು ಕೂಡ ಅನಾಲಿಸಿಸ್ ಮಾಡಿ ಎಲ್ಲ ಪರೀಕ್ಷೆಯಲ್ಲಿ ಬಂದಿರುವಂಥ ಓಲ್ಡ್ ಕ್ವೆಶ್ಚನ್ ಪೇಪರ್ನ ಅನಾಲಿಸಿಸ್ ಮಾಡಿರೋದ್ರಿಂದ ಸ್ವಲ್ಪ ಅನಾಲಿಸಿಸ್ ಎಲ್ಲವನ್ನು ಮಾಡಿದ್ದೇನೆ, GPST, HST, PST. ಸೊ ಹಾಗೆ ಸ್ವಲ್ಪ ನನಗೆ ಅದರ ಬಗ್ಗೆ ಮಾಹಿತಿ ಇದೆ. ಯಾವ ಬುಕ್ಸಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳು ಬರ್ತಾ ಇದ್ದಾವೆ, ರಿಪೀಟೆಡ್ಲಿ ಯಾವ ಪುಸ್ತಕದಲ್ಲಿ ಕ್ವಶನ್ಸನ್ನು ರೈಸ್ ಮಾಡ್ತೀರಾ ಅನ್ನೋದು ಒಂದು ಐಡಿಯಾ ಇದೆ. ಆ ದೃಷ್ಟಿಯಿಂದ ಇವೆಲ್ಲವನ್ನು ಕೂಡ ನೀವು ನಿಮ್ಮ ಬಳಿ ಇಟ್ಕೊಂಡು ಇದನ್ನು ಸ್ಟಡಿ ಮಾಡಿದ್ದೆ ಅಂದರೆ 100% ನಿಮಗೆ ಹೆಲ್ಪ್ ಆಗುತ್ತೆ. ಉತ್ತಮ ಸ್ಕೋರನ್ನು ಪಡ್ಕೊಂಡು ನೀವು ಶಿಕ್ಷಕರಾಗಿ ನೇಮಕಾತಿ ಆಗುವಂಥ ದೃಷ್ಟಿಯಲ್ಲಿ ಇವು ಅತ್ಯಂತ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ಹಾಗೆ ಮೊದಲ ಬಾರಿಗೆ ಯಾರಾದರೂ ಕೂಡ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಹಾಗೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿದ್ದೇವೆ, ಕೂಡಲೇ ಜಾಯ್ನ್ ಆಗಿ ಮುಂಬರುವಂತಹ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಅನೇಕ ರೀತಿ ಮಾಹಿತಿಗಳು, ಓಲ್ಡ್ ಕ್ವೆಶ್ಚನ್ ಪೇಪರ್ಸು, GK, ಕರೆಂಟ್ ಇವೆಂಟ್ಸ್ ಪ್ರತಿಯೊಂದು ಕೂಡ ಲಭ್ಯ ಆಗುತ್ತೆ ಅಂತ ಹೇಳ್ತಾ, ಹಾಗೆ ತಮಗೆಲ್ಲ ಗೊತ್ತಿರೋ ಹಾಗೆ KR ಟ್ಯುಟೋರಿಯಲ್ಸ್ ಕಡೆಯಿಂದ ಕರ್ನಾಟಕದಲ್ಲಿಯೇ ಅತ್ಯಂತ ಕಡಿಮೆ ಶುಲ್ಕದಲ್ಲಿ ನಿಮಗೆ ಆನ್ಲೈನ್ ತರಗತಿಗಳನ್ನ ಕೊಡ್ತಾ ಇದ್ದೀವಿ. ಸೊ ಕಂಪ್ಲೀಟ್ಲಿ ನಿಮಗೆ ಪೇಪರ್ 1, ಪೇಪರ್ 2, ಪೇಪರ್ 3 ಮೂರನ್ನು ಕೂಡ ಸೇರಿರುವಂಥ ವಿವರಣಾತ್ಮಕ ಏನು ಪತ್ರಿಕೆ ಇದೆ ಅದೇ ಮಾದರಿಯಲ್ಲಿ ತರಗತಿಗಳು ಸಿಗ್ತಾ ಹೋಗ್ತವೆ. ಸೊ ನಿಮಗೆ ಈ ತರಗತಿಗಳು ಬೇಕು ಅಂತಂದರೆ 4 ತಿಂಗಳಿಗೆ ನೀವು 999 ರೂಪಾಯಿ ಇದೆ. 3 ಪೇಪರ್ಗಳು ಸೇರಿ ಪೇಪರ್ 1, ಪೇಪರ್ 2, ಪೇಪರ್ 3 ಎನಿ ಒನ್ ಕೋರ್ಸ್, GPST, HST ಅಥವಾ PST. ಹಾಗೆ 6 ತಿಂಗಳಿಗೆ ಬೇಕಂದ್ರೆ 1499, ಹಾಗೆ 1 ಇಯರ್ ಬೇಕಂದ್ರೆ 1999 ಇರುತ್ತೆ. ಸೊ ಹೆಚ್ಚಿನ ಮಾಹಿತಿಗೆ ಕೆಳಭಾಗದಲ್ಲಿ ಕಾಣೋ ನಂಬರ್ಗಳನ್ನ ಸಂಪರ್ಕವನ್ನು ಮಾಡ್ಬೋದು, ಅಥವಾ ನೇರವಾಗಿ ಪ್ಲೇಸ್ಟೋರ್ಗೆ ಹೋಗಿ KR ಟ್ಯುಟೋರಿಯಲ್ ಆಪ್ನ ಡೌನ್ಲೋಡ್ ಮಾಡಿಕೊಂಡು ಅಲ್ಲೂ ಕೂಡ ಪೇಮೆಂಟ್ ಮಾಡಿ ಜಾಯಿನ್ ಆಗ್ಬೋದು ಅಂತ ಹೇಳ್ತಾ, ಹಾಗೆ ಕ್ರೈಸ್ಗೂ ಕೂಡ ಈಗ ತರಗತಿಗಳು ಪ್ರಾರಂಭವಾಗಿದೆ. ನಿಮಗೆ ಪೇಪರ್ 1, ಪೇಪರ್ 2 ಎರಡೂ ಕೂಡ ಸೇರಿಸಿ ನಿಮಗೆ 1499 ರೂಪಾಯಿ ಇರುತ್ತೆ. ಸೊ ಇದಕ್ಕೂ ಕೂಡ ಕೆಳಭಾಗದಲ್ಲಿ ಕಾಣುವಂಥ ನಂಬರನ್ನು ಸಂಪರ್ಕ ಮಾಡಿ, ಅಥವಾ ನೇರವಾಗಿ ಪ್ಲೇಸ್ಟೋರ್ಗೆ ಹೋಗಿ KR ಟ್ಯುಟೋರಿಯಲ್ ಆಪ್ನ ಡೌನ್ಲೋಡ್ ಮಾಡಿಕೊಂಡು ಅಲ್ಲೂ ಕೂಡ ನೇರವಾಗಿ ಪೇಮೆಂಟ್ ಮಾಡಿ ಅಲ್ಲೇ ಜಾಯಿನ್ ಆಗ್ಬೋದು ಅಂತ ಹೇಳ್ತಾ, ಸೊ ಕೂಡಲೇ ಬೈ ಮಾಡ್ಕೊಳ್ಳಿ. ನಿಮ್ಮ ತರಗತಿಯನ್ನು ನೀವು ಸ್ಟಡಿ ಮಾಡಿಕೊಂಡು ಮುಂಬರುವಂಥ ಶಿಕ್ಷಕರಾಗುವಂಥ ಕನಸನ್ನು ನನಸು ಮಾಡ್ಕೊಳ್ಳಿ ಅಂತ ಹೇಳ್ತಾ, ಎಸ್ ಒನ್ ಬೈ ಒನ್ ನೋಡ್ಕೊಂತ ಹೋಗೋಣ. ನೋಡಿ, ಈ ಒಂದು ರೆಫರೆನ್ಸ್ ಬುಕ್ ಸಂಬಂಧಪಟ್ಟಂತ ಇಂಪಾರ್ಟೆಂಟ್ ಆಗುತ್ತೆ. ಯಾವುದೇ ಶಿಕ್ಷಕರಿಗಾದರೂ ಕೂಡ ನಮ್ಮ ಬಳಿ ಯಾವ್ದಿರಬೇಕು, ಯಾವ್ದು ಓದಬೇಕು ಅನ್ನೋದು ಒಂದು ಐಡಿಯಾ ಇರಬೇಕಾಗುತ್ತೆ. ಸೊ ಆ ದೃಷ್ಟಿಯಲ್ಲಿ ನಿಮ್ಗೆ ಎಲ್ಲವನ್ನು ಕೂಡ ಹೇಳ್ತಾ ಹೋಗ್ತೀನಿ. ಸಾಧ್ಯವಾದಷ್ಟು ಮಟ್ಟಿಗೆ ಇವುಗಳನ್ನ ನೀವು ತೆಗೆದುಕೊಳ್ಳಕ್ಕೆ ಪ್ರಯತ್ನವನ್ನು ಪಡಿ. ಸೊ ಮತ್ತೊಂದು ಕಿವಿ ಮಾತೇನಂದ್ರೆ, ನಮ್ಮ ಒಂದು ಯಾರೆಲ್ಲ ಪೇಡ್ ಸ್ಟೂಡೆಂಟ್ ಇದ್ದೀರಾ, ಸೊ ನಿಮಗೆ ಈ ಪುಸ್ತಕಗಳ ಅವಶ್ಯಕತೆ ಬೀಳಲ್ಲ. ಯಾಕಂದ್ರೆ ಇವನ್ನ ರೆಫರ್ಸ್ ಮಾಡಿ ಅಥವಾ ರೆಫರೆನ್ಸ್ ಅನ್ನ ಮಾಡಿ ಅಥವಾ ರೆಫರ್ ಮಾಡಿ ನಿಮಗೆ ಕ್ಲಾಸಸ್ ಅನ್ನ ಮಾಡಿರ್ತದ್ದು. ಆ ಕಾರಣಕ್ಕೋಸ್ಕರ ಇವು ನಿಮಗೆ ಲೈಕ್ ಅವಶ್ಯಕತೆ ಇರಲ್ಲ. ಸೊ ಯಾರಾದ್ರೂ ಕೂಡ ಪೇಡ್ ಸ್ಟೂಡೆಂಟ್ ಅಲ್ಲದೆ ಇರೋರು ದಯವಿಟ್ಟು ಈ ಪುಸ್ತಕಗಳನ್ನ ಬೈ ಮಾಡ್ಕೊಳ್ಳೋಕೆ ಸಾಧ್ಯ ಆಗಿರಬೇಕು. ಸೊ ಮೊದಲಿಗೆ ಸಾಮಾನ್ಯ ಜ್ಞಾನ, ಇಲ್ಲಿ ನಮಗೆ GK ಸಂಬಂಧಪಟ್ಟಂಗೆ ನೀವು ಎಲ್ಲ ಗೊತ್ತಿದೆ. GK ಪ್ಲಸ್ ನಾವು CA ಅಂತ ಹೇಳ್ತೀವಿ, ಕರೆಂಟ್ ಅಫೇರ್ಸ್. ಓಕೆನಾ? ಸೊ ಇವೆಲ್ಲವೂ ಒಳಗೊಂಡಂತೆ ಯಾವುದು ದಿ ಬೆಸ್ಟ್ ಬುಕ್ ಅಂದ್ರೆ ಇವೆಲ್ಲವನ್ನು ಕೂಡ ನೋಡಿ. ಅಂದ್ರೆ ಸ್ಪರ್ಧಾ ವಿಜೇತ ನಿಮಗೆ CAಗೆ ಸಂಬಂಧಪಟ್ಟಂತೆ ಹೆಲ್ಪ್ ಆಗುತ್ತೆ. ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಂತೆ ಸ್ಪರ್ಧಾ ವಿಜೇತ ಆಗಿರಲಿ ಅಥವಾ ಸ್ಪರ್ಧಾ ಚಾಣಕ್ಯ ಆಗಿರಲಿ, ಇವೆರಡೂ ಕೂಡ ನಮ್ಗೆ ಏನಾಗುತ್ತೆ ಅಂದ್ರೆ ಒಂದಿಷ್ಟು CAಗೆ. ಹಾಗೆ ದಿನಪತ್ರಿಕೆಗಳು ಕೂಡ ನಮಗೆ CAಗೆ ಸಂಬಂಧಪಟ್ಟಂಗೆ ಹೆಲ್ಪ್ ಆಗುತ್ತೆ. ಸರ್ ಎಲ್ಲಿಂದ ಕವರ್ ಮಾಡಬೇಕು? ಜನವರಿಯಿಂದ ಕವರ್ ಮಾಡ್ಕೊಳ್ಳಿ. ಓಕೆನಾ? ಜನವರಿಯಿಂದ ನಿಮಗೆ ಕವರ್ ಮಾಡ್ಕೊಂತ ಹೋಗಿ ಅಪ್ ಟು ನಿಮಗೆ ಎಕ್ಸಾಮ್ ಬರುತ್ತೆ, ಅಲ್ಲೂರು ಕೂಡ ಆ ಒಂದು ತಿಂಗಳ ಹಿಂಬದಿಯವರೆಗೂ ಕೂಡ ಈ ಒಂದು ಏನು ಸ್ಪರ್ಧಾ ವಿಜೇತ ಆಗಿರಲಿ, ಸ್ಪರ್ಧಾ ಚಾಣಕ್ಯ ಆಗಿರಲಿ ಅಥವಾ ದಿನಪತ್ರಿಕೆಗಳಾಗಿರಲಿ ನೀವು ರೆಫರ್ ಮಾಡೋದಕ್ಕೆ ಸಾಧ್ಯ ಆಗಿರಬೇಕು. ಅಲ್ಲಿ ಒಂದಿಷ್ಟು ನಿಮಗೆ ಪ್ರಶಸ್ತಿಗಳ ಬಗ್ಗೆ, ಒಪ್ಪಂದಗಳ ಬಗ್ಗೆ, ಒಂದಿಷ್ಟು ಯಾವುದಾದ್ರೂ ಯುದ್ಧಗಳ ಬಗ್ಗೆ ಈಗ ಎಲ್ಲ ತಮಗೆಲ್ಲ ಗೊತ್ತಿದೆ, ಇಂಥವುಗಳ ಬಗ್ಗೆ ಹೆಚ್ಚು ಫೋಕಸ್ ಅನ್ನು ಮಾಡ್ತಾ ಹೋಗಿ. ಪುಸ್ತಕಗಳ ಪ್ರಕಟಣೆ ಆಗಿರುವುದು ಅಥವಾ ನೇಮಕಗಳ ಆಗಿರುವಂಥದ್ದು ಅಥವಾ ಒಂದಿಷ್ಟು ತಿದ್ದುಪಡಿಗಳಾಗಿರ್ಬೋದು, ಇಂಥವುಗಳ ಮೇಲೆ ಹೆಚ್ಚು ಫೋಕಸ್ ಅನ್ನ ಮಾಡಿ. ಹಾಗೆ ನೂತನ GK ಮತ್ತೆ ಪರಂ ಇವೆರಡೂ ಕೂಡ ಏನಾಗುತ್ತೆ ಅಂದ್ರೆ ಒಂದಿಷ್ಟು ನಿಮಗೆ CA ಪ್ಲಸ್ ಏನಾಗುತ್ತೆ ಅಂದ್ರೆ GKಗೆ ಸಂಬಂಧಪಟ್ಟಂತೆ, ಅಂದ್ರೆ ಹ್ಯುಮ್ಯಾನಿಟಿ ಸಬ್ಜೆಕ್ಟ್ ಅಂತ ಏನ್ ಕರಿತೀವಲ್ಲ, ಸೊ ಅದರ ರಿಲೇಟೆಡ್ ಇವೆರಡೂ ಪುಸ್ತಕಗಳು ನಿಮಗೆ ಹೆಲ್ಪ್ ಆಗುತ್ತೆ. ಓಕೆ, ಯಾವ್ದಾದ್ರು ಒಂದು ತಗೊಳ್ಳಿ. ಸೊ ಪರಂ ಅಥವಾ ನೂತನ GK. ಸೊ ನೀವು ಹೆಚ್ಚು ನೀವೇನಾದ್ರೂ ಕೂಡ CA ಪ್ಲಸ್ GK ಎರಡನ್ನೂ ಕೂಡ ಫೋಕಸ್ ಮಾಡ್ತಿದ್ರೆ ಒಂದು ಸ್ವಲ್ಪ ಪರಂ ಅನ್ನ ತಗೊಳ್ಳಿ. ಅಪ್ಡೇಟೆಡ್ ಆಗಿ ಈಗ ಬರುತ್ತೆ ನೆಕ್ಸ್ಟ್ ಅಪ್ಕಮಿಂಗ್. ಸೊ ಅದನ್ನು ತೆಗೆದುಕೊಳ್ಳಿ, ನಿಮ್ಗೆ ಎರಡೂ ಕೂಡ ಅನುಕೂಲ ಆಗುತ್ತೆ. CA ಪ್ಲಸ್ GK ಎರಡೂ ಕೂಡ ಅನುಕೂಲ ಆಗುತ್ತೆ, ತುಂಬಾನೇ ಚೆನ್ನಾಗಿದೆ. ಓಕೆ, ನಮ್ಗೇನು ಟೀಚರ್ ರಿಕ್ರೂಟ್ಮೆಂಟ್ ಸಂಬಂಧಪಟ್ಟಂಗೆ ಏನೆಲ್ಲ ಅಗತ್ಯತೆ ಇದೆ ಅದೆಲ್ಲವೂ ಕೂಡ ಒಳಗೊಂಡಿರುವಂಥದ್ದು GKಗೆ ಸಂಬಂಧಪಟ್ಟಂತೆ. ಮತ್ತೆ CAನು ಕೂಡ ಸ್ವಲ್ಪ ಮಾಹಿತಿಯನ್ನು ಕೊಡ್ತಾ ಹೋಗಿದ್ದಾರೆ. ಸೊ ಇದು ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. ಇದು ನಾನು ಹೇಳ್ತಾ ಇರೋದು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತೆ. ಇವೆಲ್ಲವನ್ನು ಕೂಡ ರೆಫರೆನ್ಸ್ ಮಾಡಿ ನಾನು ಏನು ಮಾಡಿದ್ದೇನೆ, ನಿಮಗೆ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ನಾನು ನಿಮಗೆ ತರಗತಿಗಳನ್ನ ಮಾಡಿಕೊಟ್ಟಿದ್ದೇನೆ, ಇಲ್ಲಿ ಪೇಯ್ಡ್ ಕ್ಲಾಸ್ಗೆ ಸಂಬಂಧಪಟ್ಟಂತೆ. ಹಾಗೆ ಎರಡನೇದು ಬರೋದ್ರೆ ಪ್ರಮುಖವಾಗಿ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಂತೆ. ಓಕೆನಾ? ಇಲ್ಲಿ ಪ್ರಮುಖವಾಗಿ ನಾನು 3 ಪುಸ್ತಕಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಇಲ್ಲಿ ಪ್ರಮುಖವಾಗಿ ಇಲ್ಲಿ ಸ್ವಲ್ಪ ಇದಾಗಿದೆ. ಓಕೆ,
ಕನ್ನಡ ವ್ಯಾಕರಣ ಅಂತ ಮಾಡ್ಕೊಡಿ. ಕನ್ನಡ ವ್ಯಾಕರಣ, ಸಾಮಾನ್ಯ ಕನ್ನಡ ವ್ಯಾಕರಣ ಅಥವಾ ಕನ್ನಡ ವ್ಯಾಕರಣ ಅಂತ ಇರುತ್ತೆ. ಸೊ ನೋಡಿ, ಮೊದಲಿಗೆ ಗೋಪಾಲಕೃಷ್ಣ ಉಡುಪ. ಗೋಪಾಲಕೃಷ್ಣ ಉಡುಪ ಅದು ತುಂಬ ಗೊತ್ತಿದೆ, ಮೊದಲಿಂದನೂ ಕೂಡ ಒಂದಿಷ್ಟು ಇರುವಂಥ ಪುಸ್ತಕ. ಕೆಲವರ ಹತ್ರ ಅರಳುಗುಪ್ಪೆ ಇರುತ್ತೆ. ಬಟ್ ಇವುಗಳನ್ನ ಒಳಗೊಂಡಂತೆ ನಿಮ್ಮ ಹತ್ರ ಮತ್ತೊಂದು ಪುಸ್ತಕ ಇರಲೇಬೇಕು. ಅದು ಸ್ಪರ್ಧ ಚೆಲುವ ಕನ್ನಡ, ಮೇಲುಕೋಟೆ ಚೆಲುವರಾಜ್ ಅವ್ರಿಗೆ ಸಂಬಂಧಪಟ್ಟಂತೆ. ಮೇಲುಕೋಟೆ ಚೆಲುವರಾಜ್, ಅದು ಕೆಳಗಡೆ ಭಾಗ ಬಂದೆ ಚೆಲುವರಾಜ್ ಓಕೆ, ಮೇಲುಕೋಟೆ ಚೆಲುವರಾಜ್. ಸೊ ಇವರ ಒಂದು ಪುಸ್ತಕವನ್ನು ತೆಗೆದುಕೊಳ್ಳಿ. ಯಾಕೆಂದ್ರೆ ಇದು ಅಪ್ಡೇಟೆಡ್ ಇದೆ. ಅಪ್ಡೇಟೆಡ್ ಇನ್ ದ ಸೆನ್ಸ್ ಹಳೆಯ ಪ್ರಶ್ನೆ ಪತ್ರಿಕೆಗಳು ಇತ್ತೀಚೆಗೆ ಯಾವೆಲ್ಲ ನಡೀತವೆ ಅದರಲ್ಲಿ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಏನೆಲ್ಲ ಕೇಳಿದರೆ ಆ ಪ್ರಶ್ನೆಗಳನ್ನ ಆಡ್ ಮಾಡಿ ಮತ್ತೆ ಅವುಗಳನ್ನ ಬಿಡಿಸಿರೋದ್ರಿಂದ ಒಂದಿಷ್ಟು ಇತ್ತೀಚಿನ ಮಾಹಿತಿಗಳು ಅಪ್ಡೇಟೆಡ್ ಆಗಿದೆ, ತುಂಬಾನೇ ಚೆನ್ನಾಗಿದೆ. ಸೊ ಸ್ಪರ್ಧಾ ಚೆಲುವ ಕನ್ನಡ ನಾಡು ಅಥವಾ ಸ್ಪರ್ಧಾ ಚೆಲುವ ಕನ್ನಡ, ಈ ಒಂದು ಪುಸ್ತಕವನ್ನು ನೀವು ತೆಗೆದುಕೊಂಡ್ರೆ ತುಂಬಾನೇ ಹೆಲ್ಪ್ ಆಗುತ್ತೆ ನಿಮ್ಮ ಒಂದು ಕನ್ನಡ ಸಾಮಾನ್ಯ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ. ಅದನ್ನು ಹೊರತುಪಡಿಸಿದ್ರೆ ನಮ್ಮ ಟಾಪ್ ಎಕ್ಸಾಮ್ಸ್ ಕಡೆಯಿಂದ ನಿಮಗೆ ಪುಸ್ತಕ ಲಭ್ಯ ಇದೆ. ಕನ್ನಡ ವ್ಯಾಕರಣ ಇದು ಅತ್ಯಂತ ತುಂಬಾನೇ ಇಂಪಾರ್ಟೆಂಟ್ ಇದೆ. ಮತ್ತೆ ಕೆಲವೊಂದಿಷ್ಟು ನಿಮಗೆಲ್ಲ ವ್ಯಾಕರಣಕ್ಕೆ ಸಂಬಂಧಪಟ್ಟಂತ ಮಹತ್ವದ ಮಾಹಿತಿಗಳು ಕೂಡ ಒಳಗೊಂಡಿದೆ. ಜೊತೆಗೆ ನಿಮ್ಗೆ ಏನಾದರೂ ಕೂಡ ಭಾಷಾ ಸಾಮರ್ಥ್ಯ, ಏನ್ ನಮಗೆ ಪೇಪರ್ 3ಗೆ ಸಂಬಂಧಪಟ್ಟಂತೆ ಭಾಷಾ ಸಾಮರ್ಥ್ಯ 50 ಅಂಕಗಳಿಗೆ ಕೇಳ್ತಾ ಇದ್ದಾರೆ ಅಂದ್ರೆ ನಮಗೆ ಏನು ಒಂದು ಪೇಪರ್ 3 ಅಂತ ಈಗ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಅಲ್ಲಿ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಭಾಷಾ ಸಾಮರ್ಥ್ಯ ಅಂತ ಕನ್ನಡ ಪುಸ್ತಕವನ್ನು ಕೂಡ ನಾವು ಟಾಪ್ ಎಕ್ಸಾಮ್ಸ್ ಇಂದ ಕೊಡ್ತಾ ಇದೀವಿ. ಈಗ ಆಲ್ರೆಡಿ ಅದರ ಸಂಬಂಧಪಟ್ಟಂತ ರಿಲೀಸ್ ಆಗಿದೆ ಬುಕ್, ಅದು ಕೂಡ ನೀವು ಬೈ ಮಾಡ್ಕೊಬಹುದು. ಅದರಲ್ಲಿ ಏನಾಗ್ತಾ ಹೋಗುತ್ತೆ, ಒಂದಿಷ್ಟು ರೈಟಿಂಗ್ ಏರಿಯಾಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ಲಿ ಗ್ರಾಮರ್ ಪ್ಲಸ್ ರೈಟಿಂಗ್ ಏರಿಯಾ ಎರಡೂ ಕೂಡ ಕವರ್ ಆಗಿದೆ. ಅದನ್ನು ನೀವು ಬೈ ಮಾಡ್ಕೊಂಡ್ರೆ ಸೊ ಪೇಪರ್ 3ಗೆ ಸಂಬಂಧಪಟ್ಟಂತೆ ಕನ್ನಡ ವ್ಯಾಕರಣ ಅಥವಾ ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ ಏನಿದೆ ಆ ಪೇಪರ್ 3ನಲ್ಲಿ ಅದಕ್ಕೆ ಸಂಪೂರ್ಣವಾಗಿ ಏನಾಗುತ್ತೆ ಆ ಒಂದು ಪುಸ್ತಕ ನಿಮಗೆ ಹೆಲ್ಪ್ ಆಗುತ್ತೆ. ಓಕೆನಾ. ಟಾಪ್ ಎಕ್ಸಾಮ್ಸ್ ಮೇಲ್ಭಾಗದಲ್ಲಿ ಟಾಪ್ ಎಕ್ಸಾಮ್ಸ್ ಇರುತ್ತೆ. ಭಾಷಾ ಸಾಮರ್ಥ್ಯ ಅಂತ ನಿಮಗೆ ಇರುತ್ತೆ. ಭಾಷಾ ಸಾಮರ್ಥ್ಯ ಪತ್ರಿಕೆ 3 ಅಂತ ಇರುತ್ತೆ. ಆ ಪುಸ್ತಕವನ್ನು ನೋಡಿ ನೀವು ಬೈಯನ್ನ ಮಾಡ್ಕೊಳ್ಬಹುದು. ಎರಡೂ ಕೂಡ ನಮಗೆ ಏನಾಗುತ್ತೆ ಹೆಲ್ಪ್ ಆಗುತ್ತೆ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಂತೆ. ಓಕೆ. ಹಾಗೆ ಪ್ರಮುಖವಾಗಿ ಸಾಮಾನ್ಯ ಇಂಗ್ಲಿಷ್, ಜನರಲ್ ಇಂಗ್ಲಿಷ್ ಅಂತ ನೋಡ್ತೀವಿ. ಇಲ್ಲಿ ಪ್ರಮುಖವಾಗಿರುವಂತಹ ಪುಸ್ತಕಗಳು ಯಾವುದು ಅನ್ನೋದಾದ್ರೆ ರನ್ನನ್ ಮಾರ್ಟಿನ್. ಸೊ ಇದು ಹೈಸ್ಕೂಲ್ ಇಂಗ್ಲಿಷ್ ಗ್ರಾಮರ್ ಅಂಡ್ ಏನು ಕಂಪೋಸಿಷನ್ಸ್ ಅಂತ ಇರುತ್ತೆ, ಇದನ್ನ ನೀವು ಬೈ ಮಾಡ್ಕೊಬಹುದು. ಅಥವಾ ವೆರಿ ವೆರಿ ಇಂಪಾರ್ಟೆಂಟ್ಲಿ ನಮಗೆ ಸರ್ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ನಾವು ಒಂದಿಷ್ಟು ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲೂ ಕೂಡ ಇರಬೇಕಾಗುತ್ತೆ. ಆ ತರ ಉತ್ತಮ ಪುಸ್ತಕ ಯಾವ್ದಾದ್ರು ಇದೆಯಾ ಅಂದ್ರೆ ಎಸ್ ಇದೆ, ಅದು ಅಪ್ಲೈಡ್ ಇಂಗ್ಲಿಷ್ ಅಂತ ಮಂಜುನಾಥ್ ಬೇತ್ರೆ. ತುಂಬಾ ಚೆನ್ನಾಗಿದೆ ಪುಸ್ತಕ, ನೀವು ಬೈ ಮಾಡ್ಕೊಬಹುದು. ನಿಮಗೆ ಕನ್ನಡ ವ್ಯಾಕರಣವನ್ನ ಇಂಗ್ಲಿಷ್ ಗ್ರಾಮರ್ ಅನ್ನ ಅತ್ಯಂತ ಸರಳವಾಗಿ ನಿಮಗೆ ತಿಳಿಸ್ಕೊಟ್ಟಿರುವಂತಹ ಒಂದು ಪುಸ್ತಕ ಅಪ್ಲೈಡ್ ಇಂಗ್ಲಿಷ್ ಅಂತ. ಬರೀ ಇಂಗ್ಲಿಷ್ ಎಲ್ಲ ಇರಬೇಕು, ತುಂಬಾ ಸ್ಟ್ಯಾಂಡರ್ಡ್ ಇರಬೇಕು ಅಂದ್ರೆ ನೀವು ಇವೆರಡು ಪುಸ್ತಕಗಳನ್ನ ರೆಫರ್ ಮಾಡ್ಕೊಬಹುದು. ಮತ್ತೊಂದು ಇಂಗ್ಲಿಷ್ ಇಂಪ್ರೂವ್ಮೆಂಟ್ ಕೋರ್ಸ್ ಅಂತ ಇರುತ್ತೆ, ಪ್ರೊಫೆಸರ್ RS ದಿಲ್ಲನ್ ಹಾಗೆ ದೀಪಕ್ ಪ್ರಿಯ ದಿಲ್ಲನ್. ಸೊ ಇವ್ರ ಪುಸ್ತಕಗಳನ್ನ ನೀವು ಬೈ ಮಾಡ್ಕೊಬಹುದು. ನಾವು ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಸ್ವಲ್ಪ ಸರಳವಾಗಿ ಅರ್ಥ ಆಗಬೇಕು ಅನ್ನೋದಾದ್ರೆ ಸೊ ಅಪ್ಲೈಡ್ ಇಂಗ್ಲಿಷ್ ಅಂತ ಇದೆ, ಮಂಜುನಾಥ್ ಬೇತ್ರೆ, ನೀವು ಇದನ್ನ ಬೈ ಮಾಡ್ಕೊಳ್ಬಹುದು. ಉತ್ತಮ ಪುಸ್ತಕವಾಗಿದೆ. ಓಕೆನಾ. ಹಾಗೆ ಮುಂದಿನ ಒಂದು ಶೈಕ್ಷಣಿಕ ಮನೋವಿಜ್ಞಾನ. ಸೊ ಇಲ್ಲಿ ಪ್ರಮುಖವಾಗಿ ತುಂಬಾ ಅತ್ಯಂತ ಇಂಪಾರ್ಟೆಂಟ್ ಆಗಿರೋ ಪುಸ್ತಕ ಅಂದ್ರೆ ಯಾವುದು, ಡಾಕ್ಟರ್ HV ವಾಮದೇವಪ್ಪ. ನಾನು ಸುಮಾರು ನನ್ನ ವಿಡಿಯೋಗಳಲ್ಲಿ ಮ್ಯಾಕ್ಸಿಮಮ್ ನಿಮ್ಗೆ ಹೇಳ್ತಾ ಇರ್ತೀನಿ, HV ವಾಮದೇವಪ್ಪ ಅವರ ಬುಕ್ಸ್ ಅಲ್ಲಿ ಲೈನ್ ಟು ಲೈನ್ ಆಗುತ್ತೆ, ಸುಮಾರು ಎಕ್ಸಾಮ್ಗಳಲ್ಲಿ ಬಂದಿದೆ, ನಾನು ಅದನ್ನು ಗಮನಿಸಿದ್ದೇನೆ. ಓಕೆನಾ. ಸೊ ನಿಮಗೆ ಮೇಲ್ಭಾಗದಲ್ಲಿ ಎಲ್ಲೋ ರ್ಯಾಪರ್ ಇರುತ್ತೆ, ಇದಕ್ಕೆ ಸಂಬಂಧಪಟ್ಟಂತೆ ಯಾವುದು HV ವಾಮದೇವಪ್ಪ ಸಂಬಂಧಪಟ್ಟಂತೆ 2 ಪುಸ್ತಕಗಳು ಬರುತ್ತೆ. ಅದರಲ್ಲಿ HV ವಾಮದೇವಪ್ಪ ಎಲ್ಲೋ ಬುಕ್ಸ್ ಮೇಲ್ಗಡೆ ಎಲ್ಲೋ ರ್ಯಾಪರ್ ಇರುತ್ತೆ, ಅದನ್ನು ಗಮನಿಸ್ಕೊಂಡು ತಗೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಇದೆ ಪುಸ್ತಕ. ಓಕೆನಾ. ಇನ್ನ KM ಸುರೇಶ್ ಸರ್ ಇವ್ರದ್ದೇನಾಗುತ್ತೆ, ಒಂದಿಷ್ಟು ಸರಳ ಭಾಷೆಯಲ್ಲಿ ಈ ಒಂದು ಶೈಕ್ಷಣಿಕ ಮನೋವಿಜ್ಞಾನವನ್ನ ಬರೆದಿದ್ದಾರೆ. ಸೊ ನಿಮಗೆ ಸರಳ ಭಾಷೆಯಲ್ಲಿ ಒಂದ್ಸತಿ ಅರ್ಥ ಆಗ್ತಾ ಇದ್ರೆ ಅರ್ಥ ಆದ ನಂತರ ನೀವು ಏನು HV ವಾಮದೇವಪ್ಪ ಸರ್ ಅವ್ರನ್ನ ಓದಬಹುದು. ಏಕೆಂದ್ರೆ ಇದು ತುಂಬಾ ಅಡ್ವಾನ್ಸ್ ಲೆವೆಲ್ ಇದೆ, ತುಂಬಾ ಚೆನ್ನಾಗಿದೆ. ಓಕೆನಾ. ಇದನ್ನು ಓದಲೇಬೇಕು, ಮಸ್ಟ್ ಅಂಡ್ ಶುಡ್ ಓದಲೇಬೇಕು. ಯಾರ್ದು HV ವಾಮದೇವಪ್ಪ ಸರ್ದನ್ನ ಆ ಪುಸ್ತಕವನ್ನ ಓದಲೇಬೇಕು. ಯಾರಾದ್ರೂ ಕೂಡ ಕನ್ನಡ ಮೀಡಿಯಂ ಸ್ಟೂಡೆಂಟ್ ಇದ್ರೆ ಈ ಪುಸ್ತಕವನ್ನ ಬೈ ಮಾಡ್ಕೊಳ್ಳಿ. ಇನ್ನು ಇಂಗ್ಲಿಷ್ ಮೀಡಿಯಂಗೆ ಸಂಬಂಧಪಟ್ಟಂತೆ ಇಲ್ಲಿ SK ಮಂಗಲ್ ಆಗಿರಲಿ, JC ಅಗರ್ವಾಲ್ ಮತ್ತೆ ವೆರಿ ವೆರಿ ಇಂಪಾರ್ಟೆಂಟ್ ಇಲ್ಲಿ ಪ್ರತೀಕ್ ಶಿವಾಲಿಕ್ ಇಂಗ್ಲಿಷ್ಗೆ ಸಂಬಂಧಪಟ್ಟಂತೆ ಪೆಡಗಾಗಿ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಅಂತ ಇದೆ. ಪೆಡಗಾಗಿ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ತುಂಬಾ ಅತ್ಯುತ್ತಮ ಪುಸ್ತಕ. ಸೊ ಈ ಪುಸ್ತಕಗಳಲ್ಲಿ ನೀವು ಮ್ಯಾಕ್ಸಿಮಮ್ ಇದನ್ನ ಪ್ರತೀಕ್ ಶಿವಾಲಿಕ್ ಕೂಡ ನೀವು ಸಿಕ್ಕುತ್ತೆ ತಗೊಳ್ಳಿ, ತುಂಬಾ ಉತ್ತಮ ಪುಸ್ತಕ ಇದೆ, ಅದನ್ನು ನೀವು ಬೈ ಮಾಡಬಹುದು. ಓಕೆನಾ. ಹಾಗೆ ಪ್ರಥಮ ಮತ್ತು ದ್ವಿತೀಯ PUCಯಲ್ಲೂ ಕೂಡ ನಿಮಗೆ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಪುಸ್ತಕಗಳಿದೆ. ಓಕೆನಾ. ಅದನ್ನು ಕೂಡ ನೀವು ಇದ್ರೆ ತೆಗೆದುಕೊಳ್ಳಿ, ಅಥವಾ ನಿಮ್ಮ ಸ್ನೇಹಿತರಿದ್ರೆ ಅಥವಾ PUC ಸ್ಟೂಡೆಂಟ್ಸ್ ಯಾರಾದ್ರೂ ಕೂಡ ಇದ್ರೆ ದಯವಿಟ್ಟು ಅವ್ರ ಹತ್ರ ಸ್ವಲ್ಪ ಇಸ್ಕೊಂಡು ಅದನ್ನ ಸ್ಟಡಿ ಮಾಡೋದು ತುಂಬಾ ಒಳ್ಳೆದಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಪ್ರಥಮ PUC ಮತ್ತು ದ್ವಿತೀಯ PUC ನಲ್ಲಿ ಪುಸ್ತಕಗಳಿದೆ. ಓಕೆನಾ. ಮಿಸ್ ಮಾಡಬೇಡಿ, ಇದನ್ನು ಕೂಡ ನೀವು ಒಂದಿಷ್ಟು ರೆಫರ್ ಅನ್ನ ಮಾಡಿ. ಹಾಗೆ ಮುಂಬರುವಂಥದ್ದು ಪ್ರಮುಖವಾಗಿ ಈ ಒಂದು ಕಂಪ್ಯೂಟರ್, ಮಾನಸಿಕ ಸಾಮರ್ಥ್ಯ ಮತ್ತು ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ ಎಲ್ಲವೂ ಕೂಡ ಹೇಳ್ತಾ ಹೋಗ್ತೀನಿ. ಇಲ್ಲಿ ನೋಡಿ, ಮಾನಸಿಕ ಸಾಮರ್ಥ್ಯ ಬಂದ್ರೆ ನಮಗೆ ಮೆಂಟಲ್ ಎಬಿಲಿಟಿ ಅಂತ ಬಂದಾಗ ಇಲ್ಲಿ ಮಂಜುನಾಥ್ ಬ್ಯಾಡಗಿ, ಅಥವಾ ನಿಮಗೆ ವೆರಿ ವೆರಿ ಇಂಪಾರ್ಟೆಂಟ್ ಅಂದ್ರೆ ಇಲ್ಲಿ ಗುರುರಾಜ್ ಬುಲ್ಬುಲೆ ಇದೆ. ಇವೆರಡೂ ಕೂಡ ತುಂಬಾನೇ ಇಂಪಾರ್ಟೆಂಟ್ ಇದೆ. ಸೊ
ಗುರುರಾಜ್ ಬುಲ್ಬುಲೆ ಅವ್ರದ್ದು ತುಂಬಾ ಚೆನ್ನಾಗಿದೆ, ಇದನ್ನ ನೀವು ರೆಫರ್ ಮಾಡ್ಕೊಬೋದು. ಒಂದಿಷ್ಟು RS ಅಗರ್ವಾಲ್ ಅವ್ರದ್ದು ಕನ್ನಡ ಮೀಡಿಯಂ ವರ್ಷನ್ಸ್ ಇದೆ. ಓಕೆನಾ, ಅದು ನೋಡ್ಕೊಂಡು ನೀವು ತಗೊಂಡ್ರೆ ಅದು ಕೂಡ ನಿಮಗೆ ಅನುಕೂಲ ಆಗುತ್ತೆ. ಇದು ಮಾನಸಿಕ ಸಾಮರ್ಥ್ಯ, ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ. ಇನ್ನು ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ನಾನು ಅತಿ ಹೆಚ್ಚು ಅಂದ್ರೆ ಈಗ 4 ಪುಸ್ತಕಗಳಿದಾವೆ. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ತುಂಬಾ ಚೆನ್ನಾಗಿ ಇರುವಂತದ್ದು ಏನಾಗುತ್ತೆ, ಗೌತಮ್ ಮತ್ತೆ ಸುನಿಲ್ ಚೌಹಾಣ್ ಇದೆರಡು ಕೂಡ ತುಂಬಾ ಚೆನ್ನಾಗಿದೆ. ಸೊ ಶಿವಕುಮಾರ್ ಬಾಡಗಿ ಅವರು ಕೂಡ ಚೆನ್ನಾಗಿದೆ. ಸೊ 4 ಕೂಡ ಚೆನ್ನಾಗಿದೆ. ಸೊ ಒಂದೊಂದು ಮಾಹಿತಿ ಒಂದರಲ್ಲಿ ಚೆನ್ನಾಗಿರ್ತವೆ. ಯಾಕೆಂದ್ರೆ ಕಂಪ್ಯೂಟರ್ ಅಂದ್ರೆ ಸೊ ಮಾಹಿತಿನ ಒಳಗೊಂಡಿರುವಂತ ಪುಸ್ತಕಗಳೆಲ್ಲವೂ ಕೂಡ. ಆದ್ರೆ ಕೆಲವೊಂದಿಷ್ಟು ಏನಾಗ್ತಾ ಹೋಗುತ್ತೆ, ಸ್ವಲ್ಪ ಆಡೆಡ್ ಆಗಿದೆಯಪ್ಪ ಮಾಹಿತಿ, ಸ್ವಲ್ಪ ಹೆಚ್ಚಾಗಿದೆಯಪ್ಪ ಅನ್ನೋದಾದ್ರೆ ಸೊ ನಿಮ್ಗೆ ಏನಾಗುತ್ತೆ, ಗೌತಮ್ ಮತ್ತೆ ಸುನಿಲ್ ಚೌಹಾಣ್ ಇವೆರಡರಲ್ಲಿ ಯಾವ್ದಾದ್ರು ಕೂಡ ನೀವು ರೆಫರ್ ಅನ್ನ ಮಾಡಬಹುದು. ಗೌತಮ್ ಸಿಕ್ಕಿದ್ರೆ ತಗೋರಿ, ತುಂಬಾ ಚೆನ್ನಾಗಿದೆ. ಓಕೆನಾ, ಇದನ್ನು ಕೂಡ ನೀವು ರೆಫರ್ ಅನ್ನ ಮಾಡಬಹುದು. ಇನ್ನ ಪ್ರಮುಖವಾಗಿ ಮೌಲ್ಯ ಶಿಕ್ಷಣ ಯಾಕೆಂದ್ರೆ ಇತ್ತೀಚೆಗೆ ಎಲ್ಲದೂ ಕೂಡ PSTR, GPSTR, HSTR ಎಲ್ಲವೂ ಕೂಡ ನಿಮ್ಗೆ ಆಡ್ ಮಾಡಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಪ್ರಮುಖವಾಗಿ ಈ ಒಂದು ಪುಸ್ತಕ ನಿಮ್ಮ ಹತ್ರ ಇತ್ತು ಅಥವಾ ಸಿಕ್ಕಿದ್ರೆ ದಯವಿಟ್ಟು ತೆಗೆದುಕೊಳ್ಳಿ. ಯೋಗ, ಆರೋಗ್ಯ, ಮೌಲ್ಯ ಶಿಕ್ಷಣ ಅಂತ ಮೇಲ್ಭಾಗದಲ್ಲಿ ಹೆಡ್ಲೈನ್ ಇರುತ್ತೆ. ಅಲ್ಲಿ ಕೆಳಭಾಗದಲ್ಲಿ ನಿಮಗೆ ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆ ಅಥವಾ ತರಬೇತಿ ಇಲಾಖೆಯಿಂದ ಬಂದಿರೋದು ಇರುತ್ತೆ. ಓಕೆನಾ, ಇದು ಪುಸ್ತಕ ಇತ್ತು ಅಂದ್ರೆ ದಯವಿಟ್ಟು ಗೌರ್ಮೆಂಟ್ ಬುಕ್ ಇದು. ಸೊ ಇದಿದ್ರೆ ನೀವು ದಯವಿಟ್ಟು ಎಲ್ಲಾದ್ರೂ ಕೂಡ ಸಿಕ್ತು ಅಂದ್ರೆ ರೆಫರ್ ಮಾಡಿ. ಅಥವಾ ಇತ್ತೀಚೆಗೆ ತಮಗೆಲ್ಲ ಗೊತ್ತೇ ಇದೆ, ಎಲ್ಲ ನಮ್ಮ 6ರಿಂದ ಹಿಡ್ಕೊಂಡು ಅಪ್ ಟು 10th ವರೆಗೂ ಕೂಡ ಆರೋಗ್ಯ ಶಿಕ್ಷಣ ಮತ್ತು ಮೌಲ್ಯ ಶಿಕ್ಷಣ ಮತ್ತು ದೈಹಿಕ ಶಿಕ್ಷಣ ಅಂತ ಪುಸ್ತಕಗಳಿದ್ದಾವೆ. ಸೊ ಅವುಗಳನ್ನ ಕೂಡ ನೀವು ರೆಫರ್ ಅನ್ನ ಮಾಡ್ಬೋದು. ಓಕೆನಾ, ಸೊ ಇವೆಲ್ಲವೂ ಕೂಡ ಪ್ರಮುಖವಾಗಿದ್ದಾವೆ. ಯಾಕೆಂದ್ರೆ 150 ಅಂಕಗಳಿಗೆ ನಮಗೆ ಸೊ ಎಷ್ಟು ಅಂಕಗಳನ್ನ ತೆಗಿಬೇಕು, 52.5 ಅಂಕಗಳನ್ನ ತೆಗಿಲೇಬೇಕು. ಆ ದೃಷ್ಟಿಯಲ್ಲಿ ಇವೆಲ್ಲ ಪುಸ್ತಕಗಳು ತುಂಬಾನೇ ಇಂಪಾರ್ಟೆಂಟ್ ಇದೆ. ಓಕೆನಾ, ಸೊ ನೀವು ಏನಾದ್ರೂ ಕೂಡ ಸೊ ಅಂದ್ರೆ ನಮ್ಮ ಸ್ಟೂಡೆಂಟ್ಸ್ ಆಗಿದ್ರೆ, ಪೇಡ್ ಸ್ಟೂಡೆಂಟ್ ಆಗಿದ್ರೆ ಯಾವುದು ಕೂಡ ಅವಶ್ಯಕತೆ ಇರಲ್ಲ. ಇವೆಲ್ಲವನ್ನು ಕೂಡ ಕವರ್ ಮಾಡಿ ನಾನು ನಿಮಗೆ ಕ್ಲಾಸಸ್ ಅನ್ನು ಮಾಡಿದ್ದೇನೆ. ಓಕೆನಾ, ಸೊ ಎಲ್ಲವೂ ಕೂಡ ಕವರ್ ಮಾಡಿ ನೀಟಾಗಿ ನಿಮ್ಗೆಲ್ಲ ಗೊತ್ತಿದೆ. ಈಗ ಆಲ್ರೆಡಿ ಪೇಪರ್ 1ಗೆ ಸಂಬಂಧಪಟ್ಟಂತೆ ಸುಮಾರು ನನ್ನ ಪ್ರಕಾರ 79 ಮಾರ್ಕ್ ಟೆಸ್ಟ್ ಆಗಿದೆ. ಯಾವುದಕ್ಕೆ, ಪೇಪರ್ 1ಗೆ ಸಂಬಂಧಪಟ್ಟಂತೆ 79 ಮಾರ್ಕ್ ಟೆಸ್ಟ್ ಅನ್ನು ಕೊಟ್ಟಿದ್ದೇನೆ. ನನ್ನ ಪ್ರಕಾರ ಇದು 100ಕ್ಕಿಂತ ಹೆಚ್ಚಾಗುತ್ತೆ, 100ಕ್ಕಿಂತ ಹೆಚ್ಚು ಮಾರ್ಕ್ ಟೆಸ್ಟ್ ಆಗುತ್ತೆ. ಮತ್ತೆ ಇದ್ರ ಮೇಲೆ ಮತ್ತೆ 360 ಡಿಗ್ರಿಯಲ್ಲಿ ನಿಮಗೆ ಲೈವ್ ಅಲ್ಲಿ ವಿಶ್ಲೇಷಣೆ ಮಾಡಿದ್ದೇನೆ. ಓಕೆನಾ, ಸೊ ಎಲ್ಲವೂ ಕೂಡ ಚಾಪ್ಟರ್ ವೈಸ್ ಅಪ್ಲೋಡ್ ಮಾಡಿ ಆ ಚಾಪ್ಟರ್ ಮೇಲೆ 79 ವಿಡಿಯೋಗಳನ್ನ ಮಾರ್ಕ್ ಟೆಸ್ಟ್ ಅನ್ನ ಕೊಟ್ಟು ಈಗ ಆಲ್ರೆಡಿ 360 ಡಿಗ್ರಿಯಲ್ಲಿ ಅನಾಲಿಸಿಸ್ ಅನ್ನ ಮಾಡಿದ್ದೇನೆ. ಸೊ ಅದು 100+ ಮಾರ್ಕ್ ಟೆಸ್ಟ್ ಆಗುತ್ತೆ. ಓಕೆನಾ, ಸೊ ಇವೆಲ್ಲವೂ ಕೂಡ ಕವರ್ ಮಾಡಿ ನಾನು ಮಾಡಿರೋದ್ರಿಂದ ನಮ್ಮ ಪೇಡ್ ಸ್ಟೂಡೆಂಟ್ಸ್ಗೆ ಇದು ಅವಶ್ಯಕತೆ ಇಲ್ಲ. ಸೊ ನಾವು ಪೇಡ್ ಸ್ಟೂಡೆಂಟ್ ಅಲ್ಲ ಅಂದ್ರೆ ತೆಗೆದುಕೊಳ್ಳಿ. ಅಥವಾ ನಿಮ್ಗೆ ಏನಾರ ಪೇಡ್ ಕ್ಲಾಸ್ ಬೇಕಂದ್ರೆ ಬೈ ಮಾಡ್ಕೊಬಹುದು. ಇಲ್ಲ ಸರ್ ನಮಗೆ ಪೇಪರ್ 1 ಮಾತ್ರ ಬೇಕು, ಲೈಕ್ ಏನು HSTR, GPSTR, PSTR ರಿಲೇಟೆಡ್, HSTR ಆಗಿರಲಿ, GPSTR ಆಗಿರಲಿ ಅಥವಾ PSTR ರಿಲೇಟೆಡ್ ಕೇವಲ ಪೇಪರ್ 1 ಮಾತ್ರ ನನ್ಗೆ ಕೊಡಿ ಸರ್, ನಿಮ್ಮ ಹತ್ರ ಲಭ್ಯ ಇದೆ ಅಂದ್ರೆ ಬೇಕಾದ್ರೆ ಅದನ್ನು ಕೂಡ ಕೊಡ್ತೀನಿ. ಸೊ ಅದು ನಿಮ್ಗೆ ಏನಾಗುತ್ತೆ, 6 ತಿಂಗಳಿಗೆ 999 ರೂಪಾಯಿ ಇದೆ. ಸೊ ಅದನ್ನು ಕೂಡ ಬೈ ಮಾಡ್ಕೊಬಹುದು. ಸೊ ನಿಮ್ಗೆ ಏನಾಗಿರುತ್ತೆ, ಸೊ ಬೇರೆ ಎಲ್ಲ ಒಂದ್ ಕಡೆ ಜಾಯಿನ್ ಆಗಿರ್ತಾರ, ಪೇಪರ್ 1 ಕರೆಕ್ಟಾಗಿ ಅರ್ಥ ಆಗಿರಲ್ಲ ಅಥವಾ ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಮತ್ತಷ್ಟು ಬೇಕಾಗಿರುತ್ತೆ. ಸೊ ಇವೆಲ್ಲವನ್ನು ಕೂಡ ಇನ್ಕ್ಲೂಡಿಂಗ್ ನಿಮ್ಗೆ ಏನಾಗುತ್ತೆ, ಚಾಪ್ಟರ್ ವೈಸ್ ತರಗತಿಗಳು ಪೇಪರ್ 1 ಸಂಬಂಧಪಟ್ಟಂತೆ ಪೇಪರ್ 1, ಪೇಪರ್ 2, ಪೇಪರ್ 3 3 ಕೂಡ ಇದೆ. ಬಟ್ ಏನಾದ್ರೂ ಕೂಡ ಇನ್ ಕೇಸ್ ನಿಮ್ಗೆ ಪೇಪರ್ 2 ಬೇಡ ಅಥವಾ ಪೇಪರ್ 3 ಬೇಡ, ಪೇಪರ್ 1 ಮಾತ್ರ ಬೇಕು ಅಂದ್ರೂ ಕೂಡ ಈಗ ಲಭ್ಯ ಇದೆ. ಅದು HSTR, GPSTR, PSTR ರಿಲೇಟೆಡ್ ಮೂರನ್ನ ಅನುಕೂಲ ಆಗುವಂತ ದೃಷ್ಟಿಯಲ್ಲಿ ಲಾಂಛನ ಆಗಿದೆ. ಸೊ 999 ರೂಪಾಯಿಗೆ ಪ್ಲಸ್ ನಿಮ್ಗೆ 36 ರೂಪಾಯಿನ GST ಬರುತ್ತೆ, 1036 ರೂಪಾಯಿ ಆಗುತ್ತೆ. ಸೊ ನೀವು ಆಪ್ ಅಲ್ಲೇ ಹೋಗಿ ಪೇಮೆಂಟ್ ಮಾಡಿ ಜಾಯಿನ್ ಆಗ್ಬೋದು. ಕಂಪ್ಲೀಟ್ಲಿ ಚಾಪ್ಟರ್ ವೈಸ್ ತರಗತಿಗಳು ಪ್ಲಸ್ ನಿಮ್ಗೆ ಅದ್ರ ಮೇಲೆ ಪ್ರತಿಯೊಂದು ಚಾಪ್ಟರ್ ಮೇಲೆ ಮಾರ್ಕ್ ಟೆಸ್ಟ್, ಆ ಮಾರ್ಕ್ ಟೆಸ್ಟ್ ನ ಮತ್ತೆ 360 ಡಿಗ್ರಿಯಲ್ಲಿ ಅನಾಲಿಸಿಸ್ ಮಾಡಿರ್ತದ್ದು ಇವೆಲ್ಲವೂ ಕೂಡ ಸಿಗ್ತಾ ಹೋಗುತ್ತೆ. ಅದ್ಭುತವಾಗಿದೆ, ತರಗತಿಗಳು ನೀವು ಬೈ ಮಾಡ್ಕೊಬಹುದು. ಸೊ ಇಷ್ಟು ಪ್ರಮುಖವಾಗಿ ಪತ್ರಿಕೆ 1ಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಂತ ಪ್ರಮುಖವಾದಂತ ಪುಸ್ತಕಗಳು ಇದಾಗಿದೆ. ಓಕೆನಾ, ಸೊ ಮುಂಬರುವಂತ ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಪೇಪರ್ 2ಗೆ ಸಂಬಂಧಪಟ್ಟಂತೆ ಯಾವುದೆಲ್ಲ ರೆಫರ್ ಮಾಡಬಹುದು. ಸೊ ನೋಡಿ, ಇಲ್ಲಿ ಹೇಳಿದಂಥದ್ದು ಕೂಡ ನಿಮಗೆ ಪೇಪರ್ 3ಗೂ ಹೆಲ್ಪ್ ಆಗುತ್ತೆ. ಸುಮಾರು ನಿಮ್ಗೆ ಇಂಗ್ಲಿಷ್ ಮತ್ತೆ ಕನ್ನಡ, ನಿಮ್ಗೆ ಏನ್ ಹೇಳಿದೆ, ಇಂಗ್ಲಿಷ್ ಮತ್ತೆ ಕನ್ನಡ ಅದು ಪೇಪರ್ 3ಗೂ ಕೂಡ ಹೆಲ್ಪ್ ಆಗುತ್ತೆ. ಓಕೆನಾ, ಇನ್ನು ಪೇಪರ್ 2ಗೆ ಸಂಬಂಧಪಟ್ಟಂತೆ ಸ್ಪೆಸಿಫಿಕ್ ಆಗಿ ನಿಮ್ಗೆ ಯಾವ್ದೆಲ್ಲ ಓದಬೇಕು, ಒಂದಿಷ್ಟು ವಿಷಯವಾರು, ಸಬ್ಜೆಕ್ಟ್ ವಾರು ಅನ್ನೋದನ್ನ ಸೊ ಮುಂದಿನ ಒಂದು ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ. ಇದು ಪೇಪರ್ 1ಗೆ ಸಂಬಂಧಪಟ್ಟಂತ ಇಷ್ಟು ನಿಮ್ಮ ಹತ್ರ ಬುಕ್ಸ್ಗಳು ಇತ್ತು ಅಂದ್ರೆ, ಸೊ ನೀವು ಪೇಡ್ ಸ್ಟೂಡೆಂಟ್ ಅಲ್ಲ ಅನ್ನೋದಾದ್ರೆ ಇಷ್ಟನ್ನ ನೀವು ರೆಡಿ ಮಾಡ್ಕೊಳ್ಳಿ, ಇಷ್ಟನ್ನ ಓದಿ ಅಂತ ಹೇಳ್ತಾ. ಪೇಡ್ ಸ್ಟೂಡೆಂಟ್ ಆಗಿದ್ರೆ ಏನು ಅವಶ್ಯಕತೆ ಇಲ್ಲ. ಸೊ ನಮ್ಮ ಕ್ಲಾಸಸ್ ಅನ್ನ ಫಾಲೋ ಮಾಡಿ ಅಂತ ಹೇಳ್ತಾ ಸೊ ವಿಡಿಯೋದಲ್ಲಿ ಮಾಹಿತಿ ಸಿಕ್ತು ಅಂತ ಭಾವಿಸ್ಕೊಳ್ತೀನಿ. ಸೊ ಮಾಹಿತಿ ಮತ್ತೆ ಇವೆಲ್ಲ ಟೆಕ್ಸ್ಟ್ ಬುಕ್ಗಳು ದಯವಿಟ್ಟು ತೆಗೆದುಕೊಂಡು ನೀವು ಓದಿ ಮುಂದಿನ ಒಂದು ಶಿಕ್ಷಕರಾಗುವಂತ ಕನಸನ್ನ ನನಸು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಧನ್ಯವಾದಗಳು. ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಸೊ ಥ್ಯಾಂಕ್ ಯು ಸೊ ಮಚ್.